ಬಿಗ್ ಬಾಸ್ ಅಲ್ಲಿ ತುಂಬಾ ಫೇಕ್ ಗೇಮ್ ಆಡ್ತಿರುವಂತದ್ದು ಯಾರು? ಸಿ ಐ ಥಿಂಕ್ ಬಿಗ್ ಬಾಸ್ ಮನೇಲಿ ಫೇಕ್ ಆಗಿರೋಕ್ ಚಾನ್ಸೇ ಇಲ್ಲ. ಅದು ತುಂಬಾ ಕಷ್ಟ. ಒಂದ್ 2 ವಾರ ಇರ್ಬೋದೇನೋ, ಮ್ಯಾಕ್ಸಿಮಮ್ 2 ವಾರ ನೀವು ಏನೋ ಒಂದು ಮುಖವಾಡ ಹಾಕೊಂಡು ಆಟ ಆಡ್ಬೋದು. ಬಟ್ ಅದ್ರ ಮೇಲೆ ಮೀರಿ ಯು ಕ್ಯಾನ್ ನಾಟ್ ಫೇಕ್ ಇಟ್. ಯಾಕೆಂದ್ರೆ ಅಷ್ಟು ಭಯಂಕರವಾದ ಟಾಸ್ಕ್ಸ್ಗಳಿಗೆ ಬರುತ್ತೆ, ಭಯಂಕರವಾದ ಒಂದು ಆಕ್ಟಿವಿಟೀಸ್ ಬರುತ್ತೆ, ಏನೋ ಒಂದು ಸಿಚುವೇಶನ್ಸ್ ಬರುತ್ತೆ. ಆ ಸಿಚುವೇಶನ್ ಅಲ್ಲೂ ಈಗ ಆದ್ರೆ ನಾವ್ ಅಮ್ಮ ಅಂತ ಕಿರ್ಚ್ತೀವಿ, ಬೇರೆ ಏನು ನಾವು ಕಿರ್ಚಕ್ಕೆ ಸಾಧ್ಯನೇ ಇಲ್ಲ. ಓ ಮೈ ಗಾಶ್ ಅಂತ ಹೇಳಲ್ಲ ನಾವು, ಅಮ್ಮ ಅಂತಾನೆ ಹೇಳ್ತೀವಿ. ಸೊ ಹಾಗೆ ಬಿಗ್ ಬಾಸ್. ಸೊ ಅಲ್ಲಿ ಜಾಸ್ತಿ ದಿನ ಏನು ಫೇಕ್ ಮಾಡಕ್ ಆಗಲ್ಲ. ಯಾರು ತುಂಬಾ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ? ಸೇಫ್ ಗೇಮ್ ಥಿಂಕ್ ಗೌತಮಿ ಅವರು ಸೇಫ್ ಗೇಮ್ ಆಡ್ತಾ ಇರ್ಬೋದೇನೋ ಅಂತ ನನ್ಗೆ ಅನ್ಸ್ತಾ ಇದೆ. ಬಿಕಾಸ್ ಅವ್ರಿಗೆ ಒಂದಷ್ಟು ವಿಚಾರ ಮಾಡೋಕೆ ತುಂಬಾ ಬುದ್ಧಿ ಇದೆ, ಅವ್ರಿಗೆ ತುಂಬಾ ನಾಲೆಜಬಲ್, ಮತ್ತೆ ಕರೆಕ್ಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಚಾಣಾಕ್ಷ ಹೊಂದಿದ್ದಾರೆ. ಬಟ್ ಏನಂದ್ರೆ ಎಲ್ಲ ನೋಡ್ತಾ ಇದ್ರು ಏನೋ ಒಂದು ಹೇಳ್ತಾ ಇಲ್ವೇನೋ, ಎಲ್ಲೋ ಒಂದ್ ಕಡೆ ಹಿಂದೇಟ್ ಆಗ್ತಾ ಇದಾರೇನೋ, ಯಾರು ಎಲ್ರು ಟಾರ್ಗೆಟ್ ಮಾಡ್ತಾ ಇದ್ರು ಅವ್ರನ್ನೇ ಟಾರ್ಗೆಟ್ ಮಾಡಿ ಕಳಪೆ ಕೊಡೋದಾಗಿರ್ಬೋದು, ಮತ್ತೊಂದು ಕಷಾಯ ಕೊಡ್ಸಿದ್ರು ರೀಸೆಂಟ್ ಆಗಿ. ಸೊ ಅದೆಲ್ಲ ನನ್ಗೆ ಎಲ್ಲೋ ಒಂದ್ ಸೇಫ್ ಗೇಮ್ ಅಂತ ಅನ್ಸ್ತಾ ಇದೆ. ಬಿಗ್ ಬಾಸ್ ಅಲ್ಲಿ ಐಶ್ವರ್ಯ ಅವರು ಇದ್ದಷ್ಟು ದಿನಗಳ ಕಾಲ ಭವ್ಯ ಅವರು ಐಶ್ವರ್ಯ ಅವರನ್ನ ಟಾರ್ಗೆಟ್ ಮಾಡಿದ್ರು. ಮೇ ಬಿ ಹೌದು. ಯಾಕಂದ್ರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.